ಇನ್ನು ಬಿಡದಿ ಟೌನ್ಶಿಪ್ ಬಡಿದಾಟ ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾನೆ ಇದೆ. ಯೋಜನೆಯ ಕಾರಣಕ್ಕಾಗಿ ಶುರುವಾಗಿರುವ ರಾಜಕೀಯ ಗಲಾಟೆ ಈಗ ವೈಯಕ್ತಿಕ ಸಮರಕ್ಕೂ ವೇದಿಕೆ ಹಾಕೊಡ್ತಾ ಇದೆ. ಡಿಕೆ ಹಾಗೆ HDK ನಡುವಿನ ವಾಕ್ಸಮರ ತಾರಕಕ್ಕೆ ಏರ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಅಂತ ಅಂದ್ರೆ ಇಬ್ಬರ ನಡುವೆ ನೀವೆಷ್ಟು ಆಸ್ತಿ ಮಾಡಿದ್ದೀರಾ ನಂಗೆ ಗೊತ್ತಿಲ್ವಾ, ನೀನ್ ಹೆಂಗ ಆಸ್ತಿ ಮಾಡಿದೆ ನನಗೆ ಗೊತ್ತಿಲ್ವಾ ಅಂತ ತೀರಾ ವೈಯಕ್ತಿಕ ಮಟ್ಟಕ್ಕೆ ಇದು ಇಳಿದಿದೆ. ಬಿಜೆಪಿಯವರು ಅವರು ಟ್ವೀಟ್ ಮಾಡೋದು ರಾಹುಲ್ ಗಾಂಧಿ ಒಂದು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಬಹಳ ವ್ಯಾಲಿಡ್ ಆದಂತಹ ಪ್ರಶ್ನೆ ರೀತಿಯಾಗಿ ಕಂಡು ಬರ್ತಾ ಇದೆ. ನೀವು ಹೋಗ್ಬಿಟ್ಟು ನಿಕೋಬಾರ್ಗೆ ಹೋಗಿ ಅಲ್ಲಿ ಪರಿಸರ ಉಳಿಸಿ ಅಂತೆಲ್ಲ ಹೇಳ್ತಿರಲ್ಲ, ಬಿಡದಿಗೆ ಬನ್ನಿ ಸ್ವಾಮಿ, ಬಿಡದಿಲ್ ಹೆಂಗಿದೆ ಪರಿಸರ, ಅದನ್ನ ಹೆಂಗೆ ಹಾಳ್ಗೆಡೋಕೆ ಹೋಗಿದ್ದೀರಾ ಅದನ್ನು ಸ್ವಲ್ಪ ನೋಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ, ಬಿಡದಿ ವಿಚಾರವಾಗಿ ರೈತರ ಸಿಟ್ಟು ಹೇಗೆ ಪ್ರತಿದಿನದಿಂದ ದಿನಕ್ಕೆ ಜ್ವಾಲಾಗ್ನಿಯಾಗಿ ರೂಪ ಪಡಿತಾ ಇದೆ, ರಾಜಕೀಯ ಕದನ ಹೇಗೆ ನಡೀತಾ ಇದೆ, ಈ ಗಲಾಟೆಯಲ್ಲಿ ನಾಯಕರುಗಳು ಹೇಗೆ ಬೆತ್ತಲಾಗ್ತಾ ಇದ್ದಾರೆ, ಈ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಬಿಡದಿ ಭೂಕಾಳಗ. ರಾಹುಲ್ ಎಳೆತಂದ ಬಿಜೆಪಿ, ಕೈಗಾರಿಕಾ ಪ್ರದೇಶ ಮಾಡಿದ್ಯಾರೆಂದ ಡಿಕೆ. ಬಿಡದಿ ಟೌನ್ಶಿಪ್ ಈ ಯೋಜನೆಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ ಅಧಿಸೂಚನೆ ಹೊರಬೀಳ್ತಾ ಇದ್ದಾಗೆ ಬಿಡದಿ ಕುದಿತಾ ಇದೆ. ದಿನದಿಂದ ದಿನಕ್ಕೆ ಹೋರಾಟಗಳು ತೀವ್ರಗೊಳ್ತಾ ಇವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯೋಜನೆ ಜಾರಿಗೆ ತಂದೇ ಸಿದ್ಧ ಅಂತ ಪಣ ತೊಟ್ರೆ, ದಳಪತಿಗಳು ಹೋರಾಟಕ್ಕೆ ಧುಮುಕೋದಕ್ಕೆ ಸಜ್ಜಾಗಿದ್ದಾರೆ. ಇದೇ ವಿಚಾರವಾಗಿ ಮಾತಿನ ಯುದ್ಧ ಏರ್ಪಟ್ಟಿದೆ. ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಪಾದಯಾತ್ರೆ ಮಾಡಿ ಈಗ ಯೋಜನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಪತ್ರ ಬರ್ತಿದ್ದಾರೆ. ನಾನು ಯಾರಿಗೂ ನನಗೆ ಸದ್ಯಕ್ಕೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂಥ ಟೌನ್ಶಿಪ್. HDK ಯೋಜನೆಯಿಂದ ಡಿಕೆ ಟೌನ್ಶಿಪ್ ಒಳ್ಳೆ ಕೆಲಸ ಅಂತ ಮೋದಿನೇ ಹೇಳಿದ್ದಾರೆ ಅಂತ ಮೊನ್ನೆನೆ ಸಮರ್ಥಿಸಿಕೊಂಡಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಅಶೋಕ್, ರೈತರ ಭೂಮಿಯಲ್ಲಿ ಲೇಔಟ್ ಮಾಡುವಂತೆ ಹೇಳಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ರೈತರ ಜಮೀನು ತಗೊಂಡು ನಾನು ಲೇಔಟ್ ಮಾಡ್ತೀನಿ ಅಂತ ಕೇಳಿ ಪ್ರಧಾನ ಮಂತ್ರಿಗಳು ಇಲ್ಲ ಶಬಾಷ್ ಅಂತ ಹೇಳಿದ್ರೆ ಹೇಳಿ. ಬೇಕಾದ್ರೆ ಹಂಗೇನ ಡೌಟ್ ಇದ್ರೆ ನಾನು ಕುಮಾರಸ್ವಾಮಿ ಅವರು ಇಬ್ರು ಬರ್ತೀರಿ ಜೊತೆಗೆ. ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಬರ್ತೀರಿ. ಅದೇನು ಹೇಳಿದ್ರು ಅಂತ ಇನ್ನೊಂದ್ಸರಿ ಕೇಳ್ಬಿಡೋಣ ಪ್ರೈಮ್ ಮಿನಿಸ್ಟರ್. ಇಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮಧ್ಯಪ್ರವೇಶಕ್ಕೆ ಆಗ್ರಹಿಸ್ತಾ ಇರುವ ಬಿಜೆಪಿ ಜೆಡಿಎಸ್ ಬಿಡದಿಗೆ ಒಮ್ಮೆ ಬನ್ನಿ ಅಂತಿವೆ. ನಿಕೋಬಾರ್ಗೆ ಹೋಗಿ ಅಲ್ಲಿನ ಪ್ರಾಜೆಕ್ಟ್ ಅನ್ನ ವಿರೋಧಿಸಿದ್ರು. ಈಗ ಬಿಡದಿ ನಿಮ್ಗೆ ಕಾಣಲ್ವಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಡಿಕೆ ಶಿವಕುಮಾರ್, ಬಿಜೆಪಿಯವರು ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ 1000 ಎಕರೆ ಭೂಸ್ವಾಧೀನ ಮಾಡಿಲ್ವಾ ಅಂತ ಗುಡುಗಿದ್ದಾರೆ. ರೈತರ ಜಮೀನು ಹಾಳಾದ್ರೆ ಅದಕ್ಕೆ ರಾಹುಲ್ ಗಾಂಧಿಗೆ ಬೆಲೆ ಇಲ್ಲ, ಅದಕ್ಕೆ ಕರ್ನಾಟಕ ಆದ್ರೆ ಬೆಲೆ ಇಲ್ಲ, ನಿಕೋಬಾರ್ ಅಲ್ಲಾದ್ರೆ ಬೆಲೆ. ಅದಕ್ಕೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು ರಾಹುಲ್ ಗಾಂಧಿ ಅವರೇ? ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಅವ್ರು ಕೊಟ್ರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಲಿ. ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಯಾರೂ ಭೂಮಿ ಕಸಿದುಕೊಳ್ತಿಲ್ಲ ಅಂತಿದ್ದಾರೆ. ಬಿಡದಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕಾಗ್ತದೆ. ರೈತರ ಜಮೀನನ್ನ ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡಕ್ಕಾಗಲ್ಲ. ಇದೇ ಬಿಡದಿ ಕದನ ವೈಯಕ್ತಿಕ ವಾಗ್ದಾಳಿಗೂ ತಿರುಗಿತ್ತು. ಡಿಕೆ ಆಸ್ತಿ ಬಗ್ಗೆ ಪ್ರಸ್ತಾಪಿಸಿದ್ದ HDKಗೆ ಇವತ್ತು ಚೆಲುವರಾಯ ಸ್ವಾಮಿ ಸವಾಲ್ ಹಾಕಿದ್ದಾರೆ. ನಿಮ್ಮ ಕುಟುಂಬದ ಆಸ್ತಿ ಡಿಕ್ಲೇರ್ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನ್ಗೆ. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನು ಇರೋದು ನಿಮ್ಮ ಕುಟುಂಬ ಅಂತ ಹೇಳ್ತಿಲ್ಲ, ಯಾರ್ಯಾರ್ದು ಅಂತ ಹೆಸರು ಹೇಳಿಕ್ಕೆ ಹೋಗಲ್ಲ. ನಾನು ದೇವೇಗೌಡರನ್ನ ಇದ್ರಲ್ಲಿ ಸೇರ್ಸಲ್ಲ. ನೀವು ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀರಾ? ಯಾವ ಥರ ಆಸ್ತಿ ಬಂತು, ಅವತ್ತು ಏನು ನಿಮ್ಮ ಬಿಸ್ನೆಸ್ ಮಾಡ್ತಿದ್ರಿ, ಯಾವ್ಯಾವ ಬಿಸ್ನೆಸ್ಸಲ್ಲಿ
ನಿಮಗೆ ಶೇಖರಣೆ ಆಯಿತು, ನೀವು ಫಿಲಂ ಬಾಕ್ಸ್ ಮಾಡ್ತಿದ್ರೋ ಅಥವಾ ಇನ್ನೊಂದು ಯಾವುದೋ ಮಾಡ್ತಿದ್ರೋ ನಮಗೆ ಗೊತ್ತಿಲ್ಲ. ಡಿಕೆ ಸೇರಿದಂತೆ ಕೈ ನಾಯಕರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಯೋಜನೆಯಿಂದ ಒಳ್ಳೇದಾಗಬೇಕು, ಕೆಟ್ಟದಾಗಬಾರ್ದು ಅಂದಿದ್ದಾರೆ. ಅಲ್ಲದೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಕೂಡ ರೈತರನ್ನ ವಿಶ್ವಾಸಕ್ಕೆ ಪಡಿಬೇಕು ಅಂತಿದ್ದಾರೆ. ಸಮಸ್ಯೆ ಉದ್ಭವ ಕಾರಣ ಆಗಬಾರ್ದು, ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ, 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್ನಲ್ಲಿ. ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗಬೇಕು ಹೊರತಾಗಿ ಕೆಟ್ಟದಾಗಬಾರ್ದು. ಏನೇ ಇದ್ರೂ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಇನ್ನೂ 4 ದಿವಸ ಲೇಟ್ ಆದರೆ ಏನೂ ಆಗಲ್ಲ. ನೋಟಿಫಿಕೇಶನ್ ಆಗಿದೆ, ಎಷ್ಟೋ ಸಲ ನೋಟಿಫಿಕೇಶನ್ ವರ್ಷಾನುಗಟ್ಟಲೆ ಹೋಲ್ಡ್ ಆಗಿರೋದು ಉಂಟು, ಅದನ್ನು ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಉಂಟು. ಈ ರಾಜಕೀಯ ಜಟಾಪಟಿ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಈ ಹೋರಾಟಕ್ಕೆ ಮಹಿಳಾ ಸಂಘಟನೆಗಳು ಸಾಥ್ ನೀಡಿವೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರೈತರ ಪರವಾಗಿದ್ದು, ರಾಮನಗರ ತಾಲೂಕಿನ ತಿಮ್ಮೇಗೌಡನ ದೊಡ್ಡಿ ಗ್ರಾಮದಿಂದ ಬೈರಮಂಗಲದವರೆಗೂ ಪಾದಯಾತ್ರೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.